ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಒಂದು ಒಳ್ಳೆ ಆಯುರ್ವೇದಿಕ್ ಕಷಾಯನ ಯಾವ ರೀತಿ ಮಾಡ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸಾಧಾರಣವಾಗಿ ಕಷಾಯ ಅಂದರೆ ಯಾರು ಕೂಡ ಕುಡಿಲಿಕ್ಕೆ ಇಷ್ಟಪಡುವುದಿಲ್ಲ, ಆದರೆ ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ಯಾರು ಬೇಕಾದರೂ ಕುಡಿಬೋದು. ತುಂಬ ರುಚಿಯಾಗಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಕಷಾಯವನ್ನು 1 ಗ್ಲಾಸ್ ಕುಡಿದ್ರೆ ಸಾಕು. ಕಫ, ಕೆಮ್ಮು, ನೆಗಡಿ, ಜ್ವರ, ತಲೆನೋವು, ಅದರಲ್ಲೂ ಮಳೆಗಾಲ ಚಳಿಗಾಲ ಒಟ್ಟಿಗೆ ಬಂದ್ರಂತೂ ಶೀತ ಜ್ವರ ಜಾಸ್ತಿ ಆಗ್ತಿರುತ್ತೆ. ಹಾಗಾಗಿ ಈ ರೀತಿ ಚಿಕ್ಕ ಪುಟ್ಟ ಮನೆಮದ್ದುಗಳನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಆದಷ್ಟು ಈ ರೀತಿ ಕಾಯಿಲೆಗಳಿಂದ ನಾವು ದೂರ ಇರ್ಬೋದು. ಈ ಕಷಾಯನ ಬಾಣತಿಯರಿಗೂ ಕೂಡ ಕೊಡ್ಬೋದು. ಬಾಣತಿಯರಿಗೆ 12 ದಿವಸ ಮೇಲ್ಪಟ್ಟು ಬೆಳಗ್ಗೆ ಸಂಜೆ 1 ಗ್ಲಾಸ್ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಬಾಣತಿಯರು ಕುಡಿಯೋದ್ರಿಂದ ಈ ಕಷಾಯನ ಮಕ್ಕಳಿಗೆ ಎದೆ ಹಾಲಲ್ಲಿ ಹೋಗುತ್ತೆ. ಹಾಗಾಗಿ ಮಕ್ಕಳು ಕೂಡ ಆರೋಗ್ಯವಾಗಿರ್ತಾರೆ. ಈ ಆರೋಗ್ಯಕರವಾದಂಥ ಕಷಾಯನ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಅಂತ ಮೊದಲಿಗೆ ಇಲ್ಲಿ ನೋಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಸ್ವಲ್ಪ ಕಪ್ಪು ತುಳಸಿ, ಸ್ವಲ್ಪ ಬಿಳಿ ತುಳಸಿ, ಅರ್ಧ ಟೇಬಲ್ ಸ್ಪೂನು ಕಾಳುಮೆಣಸು, 2 ಬೆಳ್ಳುಳ್ಳಿ ಎಸ್ಲು, 1 ಏಲಕ್ಕಿ, 1 ಟೇಬಲ್ ಸ್ಪೂನು ಕಾಫಿ ಪೌಡರು, 1 ಪಿಂಚಷ್ಟು ಅರಿಶಿನ ಪುಡಿ. ಇದು ಬಂದ್ಬಿಟ್ಟು ನರ್ವಿಸ ಅಂದ್ಬಿಟ್ಟು ಇದು ಹಳ್ಳಿ ಕಡೆ ಸಿಗುತ್ತೆ. ಈ ಗಿಡನ ಮನೆ ಹತ್ರ ನಡೋದ್ರಿಂದ ಮನೆ ಹತ್ರ ಹಾವು ಬರಲ್ಲ ಅಂತ ಹೇಳ್ತಾರೆ. ಮತ್ತು 5 ಲವಂಗ, 2 ಇಂಚು ಚಕ್ಕೆ, 1 ಇಂಚು ಶುಂಠಿ, ಹಸಿ ಶುಂಠಿ, ಅರ್ಧ ಇಂಚು ಬಜೆ ಎಲೆಡಿಕೆ ಜೊತೆ ಹಾಕ್ತಾರೆ ನೋಡಿ ಅದು, ಸ್ವಲ್ಪ ಬೆಲ್ಲ. ಇದೆಲ್ಲವೂ ನ್ಯಾಚುರಲ್ ಆಗಿ ಸಿಗುವಂಥ ವಸ್ತು, ಯಾವುದೇ ರೀತಿ ಹಾನಿಕರವಾಗಿರೋದಿಲ್ಲ. ಬನ್ನಿ ಯಾವ ರೀತಿ ಮಾಡೋದಂತ ಅಮ್ಮ ಹೇಳ್ಕೊಡ್ತಾರೆ. ಅಮ್ಮ ಎಲ್ಲವನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಆದರೆ ಅಮ್ಮನ ವಾಯ್ಸ್ನ ಹಾಕೋಕ್ಕಾಗ್ತಾಯಿಲ್ಲ, ಟಿ ವಿ ರನ್ನಿಂಗಲ್ಲಿತ್ತು. ಅದಕ್ಕೋಸ್ಕರ ಕಾಫಿ ರೇಟ್ ಬರುತ್ತೆ ಅಂದ್ಬಿಟ್ಟು ಆ ವಾಯ್ಸ್ನ ಕಟ್ ಮಾಡಿ ನಾನೇ ವಾಯ್ಸ್ ಅವ್ರು ಕೊಡ್ತಾಯಿದ್ದೀನಿ. ಇದೆಲ್ಲವನ್ನು ಚಿಕ್ಕದಾಗಿ ಸ್ವಲ್ಪ ಕುಟ್ಟಿ ಹಾಕೋದ್ರಿಂದ ಬೇಗ ರುಚಿ ಬಿಡುತ್ತೆ ಮತ್ತು ರಸ ಬಿಟ್ಕೊಳ್ಳುತ್ತೆ ಅಂದ್ಬಿಟ್ಟು ಅಮ್ಮ ಹೇಳಿ ಯಾವ ವಸ್ತುವಿನಲ್ಲಿ ಏನೇನು ಮೆಡಿಷನ್ ಇರುತ್ತೆ ಅಂದ್ಬಿಟ್ಟು ಅಮ್ಮ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಾರೆ. ಆದರೆ ನನಗೆ ಅದನ್ನು ರಿಟರ್ನ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ನಾನು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಇದರೆಲ್ಲದರಲ್ಲೂ ಔಷಧಿಯ ಗುಣವಿರುತ್ತೆ ಅಂದ್ಬಿಟ್ಟು, ಹಾಗಾಗಿ ಈ ರೀತಿ ಹೇಳ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಮಕ್ಕಳಿಗೆ ಶೀತ ಜ್ವರ, ಕಫ, ಎದೆಯಲ್ಲಿ ಕಫ ಕಟ್ಟಿದರೆ, ನೆಗಡಿ ಆಗಿದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದರಿಂದ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಕೂಡ ಬೂಸ್ಟ್ ಆಗುತ್ತೆ. ಮಳೆ ಗಾಳಿ ಚಳಿ ವಾತಾವರಣ ಇರೋದ್ರಿಂದ ನಾವು ಕೂಡ ಡೈಲಿ 1 ಗ್ಲಾಸ್ ಕುಡಿಯೋದ್ರಿಂದ, ಕಾಫಿ ಟೀ ಬದಲು ಬೆಳಗ್ಗೆ ಸಾಯಂಕಾಲ ಅರ್ಧ ಗ್ಲಾಸ್ ಕುಡಿಯೋದ್ರಿಂದ ನಾವು ಕೂಡ ಆರೋಗ್ಯವಾಗಿರ್ತೀವಿ. ಚೊಕ್ಕೆ ಬಳಸೋದ್ರಿಂದ ಶುಗರ್ ಇರೋರಿಗೆ ತುಂಬಾ ಸಹಾಯವಾಗುತ್ತೆ. ಲವಂಗ ಬಂದ್ಬಿಟ್ಟು ಗಂಟಲಲ್ಲಿ ಕಫ ಕಟ್ಟಿದರೆ ನೆಗಡಿ ನಿವಾರಣೆ ಮಾಡೋದಕ್ಕೆ ಲವಂಗ ತುಂಬಾ ಒಳ್ಳೆಯದು. ಹಾಗೆ ನಮ್ಮ ಬಾಡಿನಲ್ಲಿ ಇರುವಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಲವಂಗ. ಕಾಳುಮೆಣಸು ಬಂದ್ಬಿಟ್ಟು ಕಟ್ಟಿದ ಮೂಗನ್ನು ನಿವಾರಣೆ ಮಾಡುತ್ತೆ. ಮತ್ತು ಮಕ್ಕಳಿಗೂ ಕೂಡ ಕಫ ಏನಾದರೂ ತೆಗಿಬೇಕಂದ್ರೆ ಕಾಳುಮೆಣಸನ್ನ ಜಜ್ಜಿಬಿಟ್ಟು ಅದರ ಪೌಡ್ರನ್ನ ಗಂಟಲಿಗೆ ತಿಕ್ಕಿ ಕಫ ತೆಗೆಯೋದ್ರಿಂದ ಕಫಕ್ಕೆ ತುಂಬಾ ಒಳ್ಳೆಯದು. ದೊಡ್ಡವರಾದರೆ ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿ ಕೂಡ ತಗೊಳ್ಬೋದು. ಇವಾಗ ಒಂದು ಪಾತ್ರೆಯಲ್ಲಿ 2 ಗ್ಲಾಸ್ ನೀರನ್ನು ಕುದಿಯೋದಕ್ಕೆ ಇಟ್ಬಿಟ್ಟು, ನೀರು ಕುದಿ ಬರುವಾಗ ನಾವು ಜಜ್ಜಿ ಇಟ್ಕೊಂಡಿರುವಂಥ ಮಿಶ್ರಣವನ್ನು ಹಾಕ್ಬಿಟ್ಟು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿ ಬರಿಸ್ಬೇಕು. ಜೊತೆಗೆ ಬೆಲ್ಲ ಕೂಡ ಸೇರಿಸ್ಬಿಟ್ಟು ಕುದಿ ಬರಿಸೋದ್ರಿಂದ ಚೆನ್ನಾಗಿ ರಸ ಬಿಟ್ಕೊಳ್ಬೇಕು. ಈ ಟೈಮಲ್ಲಿ ನಾವು ಇಟ್ಕೊಂಡಿರುವಂಥ ಕಾಫಿ ಪೌಡರ್ನ ಹಾಕ್ಬಿಟ್ಟು ಹಾಗೆ ಅರಿಶಿನ ಪೌಡರ್ನು ಕೂಡ ಸೇರಿಸ್ಕೊಂಡು 10 ನಿಮಿಷ ಚೆನ್ನಾಗಿ ಕುದಿಬೇಕು. ನಾವು 2 ಗ್ಲಾಸ್ ನೀರಿಟ್ಟಿದ್ರೆ ಅದು 1.5 ಗ್ಲಾಸಷ್ಟು ಆಗಬೇಕು. ಆವಾಗ ಕಷಾಯ ರೆಡಿಯಾಗಿದೆ ಅಂತ ಅರ್ಥ. ನೋಡಿ 10 ನಿಮಿಷ ಚೆನ್ನಾಗಿ ಕುದಿ ಬರಿಸಿದ್ದಾರೆ ಅಮ್ಮ. ಚೆನ್ನಾಗಿ ರಸ ಬಿಟ್ಕೊಂಡಿದೆ ನೋಡಿ, ಗ್ರೀನ್ ಇದ್ದಿದ್ದೆಲ್ಲ ಬ್ಲ್ಯಾಕ್ ಆಗಿ ಚೆನ್ನಾಗಿ ಕುದಿ ಬಂದಿದೆ. ಇವಾಗ 1 ಗ್ಲಾಸಿಗೆ ಕಾಫಿ ಸೋಸೋ ಸ್ಟ್ರೈನರಿಂದ ಸೋಸ್ಕೊಬೇಕು. ನೋಡಿ 2 ಗ್ಲಾಸ್ ಇಟ್ಟಂಥ ನೀರು ಇವಾಗ 1 ಗ್ಲಾಸ್ ಆಗಿದೆ. ನಾವು ಎಷ್ಟು ಕುದಿ ಬರ್ಸ್ತೀವೋ ಅಷ್ಟು ಕಡಿಮೆ ಆಗುತ್ತೆ. ನೋಡೋದಕ್ಕೆ ಬ್ಲ್ಯಾಕ್ ಕಾಫಿ ಥರ ಕಾಣಿಸುತ್ತೆ. ಅದರಲ್ಲಿ ಈ ಟೈಮಲ್ಲಿ ಕುಡಿಯೋದ್ರಿಂದ ತುಂಬಾ ಆರೋಗ್ಯವಾಗಿರ್ತೀವಿ. ನೋಡಿ ಅಮ್ಮ ಹೇಳ್ತಿದ್ದಾರೆ ಇದರಲ್ಲಿ ಮಕ್ಕಳಿಗಾದರೆ ಇಷ್ಟು ಸಾಕಾಗುತ್ತೆ. ನೋಡಿ ಇಷ್ಟು ಚಿಕ್ಕ ಗ್ಲಾಸಲ್ಲಿ ಇಷ್ಟು ಸಾಕಾಗುತ್ತೆ. 5 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಇಷ್ಟು ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಾಣತಿಯರಿಗಾದರೆ ಇದರಲ್ಲಿ 1 ಫುಲ್ ಗ್ಲಾಸ್ ಕೊಡ್ಬೋದಂತೆ. ಬೆಳಗ್ಗೆ ಸಂಜೆ 1 ಗ್ಲಾಸ್ ಕುಡಿಯೋದ್ರಿಂದ ಮಕ್ಕಳು ಆರೋಗ್ಯವಾಗಿರ್ತಾರೆ, ಬಾಣ್ತಿನೂ ಕೂಡ ಬೆಚ್ಚಗಿರ್ತಾರೆ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ಟೈಮಲ್ಲಿ ಡೆಲಿವರಿ ಎಲ್ಲ ಆದರೆ ತುಂಬಾ ಶೀತ ಆಗುತ್ತೆ ವಾತಾವರಣ ಈ ರೀತಿ ಇರೋದ್ರಿಂದ. ಹಾಗಾಗಿ ಈ ರೀತಿ ಕಷಾಯ ಮಾಡಿಕೊಡೋದ್ರಿಂದ ಬಾಣತಿಯರು ಬೆಚ್ಚಗೆ ಆರೋಗ್ಯವಾಗಿ, ಮಗು ಕೂಡ ಆರಾಮಾಗಿ ಇರ್ತಾರೆ. ಇವತ್ತಿನ ಈ ರೆಸಿಪಿ ಯಾರಿಗಾದರೂ ಸ್ವಲ್ಪನಾದರೂ ಯೂಸ್ ಆಗಿದೆ ಅನಿಸಿದರೆ
ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.